ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ. ಸೊ ಇವತ್ತಿನ ವಿಡಿಯೋ ಮಹಾರಾಜ ಟ್ರೋಫಿ ಬಗ್ಗೆ. ಅದ್ರೊಳಗೆ ನಾವು ಇವತ್ತು ಪ್ಲೇಯಿಂಗ್ 11 ಅನಾಲಿಸಿಸ್ ಮಾಡ್ಲತ್ತೀವಿ. ಪ್ಲೇಯಿಂಗ್ 11 ಹೆಂಗೈತಿ ಮತ್ತು ಅದು ಯಾವ ಟೀಮ್ ಅಂದ್ರೆ ಅದು ಯಾವ ಟೀಮ ಮತ್ತು ಏನೇ ಸುದ್ದಿ ತಿಳ್ಕೊಳಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಅಂದಿರ್ತೀರಿ ನಮಗೆಲ್ಲ ತಮಿಳ್ನೊಳಗೆ ಗೊತ್ತಾಗಿರ್ತೈತಿ, ಸುಮ್ಕೊಂಡು ಅಂದಿರ್ತೀರಿ. ಆದರೂ ನಮ್ಗೆ ಹೇಳೋದೊಂದು ಕರ್ತವ್ಯ ಐತಿ, ಹೇಳ್ತೀವಿ. ಹಾಂ, ನಿಮ್ಗೆ ಅನ್ಕೊಂಡಂಗೆ ತಮಿಳ್ನೊಳಗೆ ನೋಡ್ದಂಗೆ ಹಾಗೆ ಇವತ್ತು ನಮ್ಮ ವಿಡಿಯೋದಾಗ ಯಾವ ಪ್ಲೇಯಿಂಗ್ 11 ಅನಾಲಿಸಿಸ್ ಅಂದ್ರೆ ಅದು ಹುಬ್ಬಳ್ಳಿ ಟೈಗರ್ಸ್. ಎದಕ್ಕೆ ನಮ್ಗೆ ಹುಬ್ಬಳ್ಳಿ ಸಮೀಪ ಆಕತಿ, ಗಂಡು ಮೆಟ್ಟಿನ ನಾಡು. ಈ ಕಡೆ ಉತ್ತರ ಕರ್ನಾಟಕ ಹುಬ್ಬಳ್ಳಿ. ಸೊ ನಾವು ಹುಬ್ಬಳ್ಳಿ ಉತ್ತರ ಕರ್ನಾಟಕ ಸಮೀಪ ಆಗೋದಂದ್ರೆ ಹುಬ್ಬಳ್ಳಿನ ಫಸ್ಟ್ ಪ್ಲೇಯಿಂಗ್ 11 ಅನಾಲಿಸಿಸ್ ಮಾಡ್ಲತ್ತೀವಿ. ಮೊನ್ನೆ ಸ್ವಲ್ಪ ಸ್ಕ್ವಾಡ್ ರಿವ್ಯೂ ಮಾಡಿದ್ವಿ, ಇವತ್ತು ಪ್ಲೇಯಿಂಗ್ 11 ರಿವ್ಯೂ ಮಾಡೋ. ಸೊ ತಡೆಯಾಕ ಸೀದಾ ಸ್ಟಾರ್ಟ್ ಮಾಡೋ ಇವತ್ತಿನ ಪ್ಲೇಯಿಂಗ್ 11 ಬಗ್ಗೆ. ಹುಬ್ಬಳ್ಳಿ ಟೈಗರ್ಸು 2025 ಮಹಾರಾಜ ಟ್ರೋಫಿ ಒಳಗೆ ಸಖತ್ ಕಾಣಿಸ್ಲತ್ತಿ. ನಾಟ್ ಜಸ್ಟ್ ಬರೀ ಹೇಳಕ್ ಅಷ್ಟೇ ಅಲ್ಲ, ಇದು ಈ ಟೀಮ್ನಾಗ ಇರೋ ಪ್ಲೇಯರ್ಸ್ ಅಷ್ಟು ಭಾರಿ ಬೆಂಕಿ ಪ್ಲೇಯರ್ಸ್ ಅರ್ಥ ಹೇಳ್ಬೇಕು. ಒಂದು KL ಶ್ರೀಜಿತ್ ಅವರು ಮತ್ತು KL ಶ್ರೀಜಿತ್ ಅವ್ರು ಭಾಳ ದಿವಸ ರಿಟೈರ್ ಮಾಡ್ಕೊಂಡ್ರ. KL ಶ್ರೀಜಿತ್ ಅವ್ರದವರು, ಅಭಿನವ್ ಮನೋಹರ್ ಮತ್ತು KC ಕಾರ್ಯಪ್ಪ, ಪಡಿಕಲ್, ಇವ್ರ 4 ಮಂದಿ ಹೆಸರು ಕೇಳಿದ್ರೆ ಸಾಕು, ಈ ಟೀಮ್ ಸ್ಟಾರ್ ಸ್ಟಡೆಡ್ ಸ್ಕ್ವಾಡ್ ಅಂತ ಆರಾಮ್ ಹೇಳ್ಬೋದು ನಾವು. ಅದಾದ್ರೆ ಆಯ್ತು. ಇನ್ನು ಬಾಲಿಂಗ್ ಒಳಗೆ ಮನ್ವಂತ್ ಕುಮಾರ್ ಅವ್ರದಾರು, ಇವ್ರು ಡೆಲ್ಲಿ ಬಾಲಿಂಗ್ ಲೈನಪ್ ಒಳಗೂ ಇದ್ರು. ಸೊ ಇನ್ನೇನ್ ಬೇಕು ನಿಮ್ಗೆ. ಮತ್ತು ಮೊಹಮ್ಮದ್ ತಾಹ ಅಗ್ರೆಸಿವ್ ಬ್ಯಾಟ್ಸ್ಮನ್. ಇಂಥ ಪ್ಲೇಯರ್ಸ್ಗಳು ಇರೋ ಟೀಮ್ ಬೆಂಗಳೂರು. ನನಗೂ ಇನ್ನ ಕ್ಯೂರಿಯಾಸಿಟಿ ಐತಿ, ಈ ಪ್ಲೇಯಿಂಗ್ 11 ಹೆಂಗಿರ್ತೈತಿ ಹೇಳೋಣ, ಗೊತ್ತಾಕೈತಿ ನಿಮ್ಗೆ ಹೆಂಗಿರ್ತೈತಿ. ಸೊ ಸೀದಾ ಪ್ಲೇಯಿಂಗ್ 11 ಕಡೆ ಹೋಗ್ಬಿಟ್ಟು ಟೋಟಲ್ ಇದು ನೋಡ್ರೆ ಪಕ್ಕ ನಂಗೆ ಭಾರಿ ಬ್ಯಾಂಕಿ ಪ್ಲೇಯಿಂಗ್ 11 ಇದ್ದಂಗೆ ಕಾಣಿಸ್ತೈತಿ. ಸೊ ಸೀದಾ ಪ್ಲೇಯಿಂಗ್ 11 ಹೋಗ್ಬಿಟ್ಟು ಓಕೆ. ನಮ್ಮ ಪ್ಲೇಯಿಂಗ್ 11 ಒಳಗೆ ಎಲ್ಲ ಬುಕ್ ಜೋಡಿ ಬಂದಿವು, ಹಾಗೆ ಬಂದಿಲ್ಲ. ಓಕೆ, ಬೆಂಗಳೂರು ಹುಬ್ಬಳ್ಳಿ ಟೈಗರ್ಸ್ ಪ್ಲೇಯಿಂಗ್ 11 ಸೀದಾ ಹೇಳ್ಬಿಟ್ಟು. ಓಪನಿಂಗ್ ಒಳಗೆ ಬರ್ತಾರೋ ಪಡಿಕಲ್, ಅವ್ರ ಜೊತೆ ಯಾರು ಬರ್ತಾರೋ ಶ್ರೀಜಿತ್ KL. ಸುಧಾಗ್ ಹೇಳ್ಬೇಕಾರೆ ಡೆಡ್ಲಿ ಓಪನಿಂಗ್ ಪೇರ್ ಇದು. ಒಟ್ಟ ಶ್ರೀಜಿತ್ KL ಒಂದ್ ಕಡೆ ಹಾಕೊಂಡ್ ಗುಮ್ಮಿದ್ರೆ, ಈ ಕಡೆ ಪಡಿಕಲ್ ಅವರು ಲೂಸ್ ಬಾಲ್ಸ್ ಎಲ್ಲ ಹಾಕೊಂಡ್ ಬಿಡಿತಾರೋ, ಮತ್ತು ಈ ಕಡೆ ಕಾಯ್ಕೊಂಡು ಆಡ್ತಾರೋ. ಸೊ ಇದು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೇಕು ಓಪನಿಂಗ್ ಒಳಗೆ. ಇನ್ನು ಮೂರನೇದಾಗಿ ಬರ್ತಾರೋ ಮೊಹಮ್ಮದ್ ತಾಹ, ನಿಮ್ಗೆ ಆಗ ಅಗ್ರೆಸಿವ್ ಬ್ಯಾಟ್ಸ್ಮನ್ ಐತಿ 3ನೇ ನಂಬರ್ ಒಳಗೆ. ಸೊ ಚರ್ಚ್ ಕೊಟ್ಟಾಕ್ ಬಿಡ್ತಾರೆ ಹೇಳ್ಬೇಕು ಬೇರೆ ಟೀಮ್ ನಂತರ. ಇವ್ರ ಟೀಮ್ ವಿರುದ್ಧ ಹುಷಾರಾಗಿರ್ಬೇಕು ಒಪೋನೆಂಟ್ ಟೀಮ್ ಎಲ್ಲ. 4ನೇ ನಂಬರ್ ಒಳಗೆ ಬರ್ತಾರೋ ಶೀರ್ಷ ಅವರು. ಸೊ ಇವರು ಭಾರಿ ಆಲ್ರೌಂಡರ್ ಅಂತ ಕೇಳಿ. ಮತ್ತು 5ನೇ ನಂಬರ್ ಒಳಗೆ ಬರ್ತಾರೋ ಧ್ವಂಸಕಾರಿ ನಿರ್ಣಾಮಕ ರಣಭೀಕರ ಬ್ಯಾಟಿಂಗ್ ಹೊಂದಿರುವ ಅಭಿನವ್ ಮನೋಹರ್ ಬರ್ತಾರೋ 5ನೇ ನಂಬರ್ ಒಳಗೆ. ಸೊ ನಾವು ಸ್ವಲ್ಪ ಲಗುಟ್ ಬಿಡ್ಲಾತ್ನೇ ಅಭಿನವ್ ಮನೋಹರ್ನ. ಇದಕ್ಕೆ ನಾಟ್ ಜಸ್ಟ್ ಫಿನಿಶಿಂಗ್ ಅಟ್ಟೆ, ನಾವು ಯಾವುದೇ ಬ್ಯಾಟ್ಸ್ಮನ್ ಫಿನಿಷರ್ ಅಂತ ತಗೊಂಡ್ರೆ ನಾಟ್ ಜಸ್ಟ್ ಬರೀ 5 ಓವರ್ದಾಗ 3 ಓವರ್ದಾಗ ಒಂದು ಫಿನಿಶ್ ಮಾಡಕ್ಕೆ ಹೋಗ್ಬಾರ್ದು. ಟೆಸ್ಟ್ ಮಾಡ್ಬೇಕು ಅವ್ರನ್ನ. ಟೆಸ್ಟ್ ಮಾಡಿ ಈಗ 20 ಬಾಲ್ 30 ರನ್ ನೀವು ಲಾಸ್ಟ್ ಬಂದು 8 ರನ್ ಹೊಡಿಬದ್ದಿ, ಒಂದು ಸ್ವಲ್ಪ ಮೇಲೆ ಬಿಡ್ರಿ. 30 ಬಾಲ್ ಒಂದು 60 ರನ್ ಹೊಡ್ಲಿ, 20 ಬಾಲ್ 50 ರನ್ ಹೊಡ್ಲಿ. ಹಿಂಗೆ ಅದಕ್ಕೆ ನಾ ತಲೆ ಓಡಿಸಿ ಟೆಕ್ನಾಲಜಿ ಮಾಡಿ ಇವ್ರನ್ನ 5ನೇ ನಂಬರ್ಗೆ ಬಿಡ್ಲಾಗ್ತೀನಿ. ಇನ್ನು 6ನೇ ನಂಬರ್ ಯಾವ ಬರ್ತಾರೆ KC ಕಾರ್ಯಪ್ಪ. ಇವರು ನಾಟ್ ಸ್ಟ್ರೇಟ್ ಬಾಲಿಂಗ್, ಇವ್ರ ಬ್ಯಾಟಿಂಗ್ ಅಷ್ಟು ಮಸ್ತ್ ಐತಿ. ಬ್ಯಾಟಿಂಗ್ ಬಾಲಿಂಗ್ ಟಾಪ್ ನಾಚ, ಎರಡು ತ್ರೋ ಫುಲ್ ಕಾಂಟ್ರಿಬ್ಯೂಷನ್ ಮಾಡ್ತಾರೋ. ಒಳ್ಳೆ 6ನೇ ನಂಬರ್ಗೆ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು. ಇನ್ನು 7ನೇ ನಂಬರ್ಗೆ ಒಳಗೆ ಕಾರ್ತಿಕೇಯ KP ಅವರು. ಇವರು ಸ್ಪಿನ್ನರ್. ಇವರು ಭಾರಿ ಬಾಲಿಂಗ್ ಐತಿ. ಮತ್ತು ಸೇಮ್ KC ಕಾರ್ಯಪ್ಪ ಹೋಲ್ಸಿದ್ರೆ ಸೇಮ್ ಇಬ್ರಿಗೆ ಸೇಮ್ ಎಬಿಲಿಟಿನ. ಬ್ಯಾಟಿಂಗ್ ಒಳಗೂ ಮಸ್ತ್ ಆಡ್ತಾರೋ, ಬಾಲಿಂಗು ಮಸ್ತ್ ಮಾಡ್ತಾರೋ ಯಾರು ಕಾರ್ತಿಕೇಯ KP ಅವರು. ನಿಮ್ಗೆ ಹೇಳಲೆ 8ನೇ ನಂಬರು ನಿರ್ಣಾಯಕ ಬ್ಯಾಟ್ಸ್ಮನ್. ಇಲ್ಲಿ ಇವರು ಬ್ಯಾಟ್ಸ್ಮನ್ ಹೊತ್ತು ಬಾಲರು. ಸೊ ಬ್ಯಾಟಿಂಗ್ ಆಡ್ತಾರೋ, ಬಾಲಿಂಗ್ ಹತ್ರ ಭಾರಿ ಅಂದ್ರೆ ಭಾರಿ ಹೋಗಿತ್ತಾರೋ. ನನ್ನ ಇಂಪ್ರೆಸಿವ್ ಬಾಲರ್ ಹೇಳ್ಬೇಕು ಹುಬ್ಬಳ್ಳಿ ಟೈಗರ್ಸ್ ಒಳಗೆ. ಅವ್ರು ಯಾರಪ್ಪ ಅಂದ್ರೆ ಮನ್ವಂತ್ ಕುಮಾರ್ ಅವರು. ಇವರು ಡೆಲ್ಲಿ ಟೀಮ್ನಾಗಿದ್ರು, ಆದ್ರೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಇವ್ರು ಪ್ರಾಕ್ಟೀಸ್ ಮಾಡೋದು ನೋಡಿ ಹೈಟ್ ಬಾಲರು, ಬೇಕಾದ್ರೆ ಬೌನ್ಸ್ ಜಾಸ್ತಿ ಸಿಗ್ತೈತಿ. ಇನ್ನೊಂದು ಏನು ಇವ್ರಿಗೆ ಅಡ್ವಾಂಟೇಜ್ ಅಂದ್ರೆ, ಇವ್ರು ಆಡ್ಲತ್ತಿದ್ದು ಬೆಂಗಳೂರು ಸ್ಟೇಡಿಯಂ ಒಳಗೆ. ಅಲ್ಲಿ ಸ್ವಲ್ಪ ಬೌನ್ಸಿಗೆ ಸ್ವಲ್ಪ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಎಲ್ಲ ಗ್ರೌಂಡ್ ಅನ್ವೇಷಣೆ ಮಾಡ್ಯಾನು. ಸೊ ಹೆಂಗೆ ಪಿಚ್ ಬಿಹೇವ್ ಮಾಡ್ತೈತಿ ನಮಗೆ ಗೊತ್ತಿಲ್ಲ. ಸೊ ನೋಡ್ಬೇಕು, ಇವ್ರ ಹೆಲ್ಪ್ ಸಿಗೋ ಚಾನ್ಸ್ ಹೆಚ್ಚೈತಿ. ಇನ್ನು ಅವನ ತಂಗಿಂದ ಬರ್ತಾರೋ ಸಂಕಲ್ಪ SS. ಸೊ ಇವರು ಫಾಸ್ಟ್ ಬೌಲರ್ ಇರ್ತಾ ಸಖತ್ ಬಾಲಿಂಗ್ ಹಾಕ್ತಾರೋ. ನೆಕ್ಸ್ಟ್ ರಕ್ಷಿತ್ ಶಿವಕುಮಾರ್, ಇವರು ಫಾಸ್ಟ್ ಬೌಲಿಂಗ್ ಆ್ಯಂಡ್ ಆಲ್ರೌಂಡ್ರ. ಇವ್ರ ಬಗ್ಗೆ ಅಷ್ಟು ಪಕ್ಕ ನೋಡಿಲ್ಲ, ಈ ವರ್ಷ ನೋಡ್ಬೇಕು ಹೆಂಗೆ ಆಡ್ತಾ ಇರ್ತೀವಿ. ಇನ್ನು 11 ನಂಬರ್ ಬರ್ತಾರೋ ನತಾನ್ D. ಇವರು ಫಾಸ್ಟ್ ಬೌಲರ. ಸ್ವಲ್ಪ ಡೊಮೆಸ್ಟಿಕ್ ಆಡಿದ ಎಕ್ಸ್ಪೀರಿಯನ್ಸ್ ಐತಿ. ಅಂದ್ರೆ ಈಗ ಕರ್ನಾಟಕ ಪ್ರೀಮಿಯರ್ ಲೀಗ್ ಡೊಮೆಸ್ಟಿಕ್ ಅಂದ್ರೆ ಕ್ಲಬ್ ಕ್ರಿಕೆಟ್ ಆ ಕಡೆ ಆಡಿರ್ತಾರಲ್ಲ, ಅವ್ನ ತಂದ ಈ ಥರ ಟೀಮ್ ಒಳಗೆ ಚಾನ್ಸ್ ಕೊಟ್ಟಾರೋ. ಸೊ ನೋಡಿ, ಈ ಹುಬ್ಬಳ್ಳಿ ಟೈಗರ್ಸ್ ಪ್ಲೇಯಿಂಗ್ 11 ನೋಡಿದ್ರೆ ನನಗಂತ್ರ ಭಯಂಕರ ಟೀಮ್ ಅನ್ಸ್ಲತ್ತೆ. ಸೊ ನಿಮ್ಮ ಪ್ರಕಾರ ಈ ಟೀಮ್ ಹೆಂಗೆ ಅನ್ಸ್ಲತ್ತೆ ರೇಟಿಂಗ್ಸ್ ಕೊಡ್ರಿ. 10ರಾಗ
ಹತ್ತರಾಗ ಔಟ್ ಆಫ್ 10 ಎಷ್ಟು ಕೊಡ್ತೀರಿ ಕೊಡ್ರಿ. ನನ್ನ ಪ್ರಕಾರ 10ರಾಗ ಇವ್ರಿಗೆ ಏಟ್ ಕೊಡ್ತೀನಿ ಅಂದ್ರೆ ನಾ 8.5 ಕೊಡ್ತೀನಿ. ಎದಕ್ಕೆ ಟೀಮ್ ಅಟ್ ಬಾರಿನ ಐತಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಹಾಗೆ ನೆಕ್ಸ್ಟ್ ಮಾರ್ಚ್ ಟ್ರೋಫಿ ಒಳಗೆ ಯಾವ ಟೀಮಿನ ಬಗ್ಗೆ ವಿಡಿಯೋ ಮಾಡ್ಬೇಕಂತ ವಿಡಿಯೋ ತರ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.